Hi, hello, good morning. Welcome back to my channel Suksha Vlogs. Welcome back to one more vlog, friends. ಇವತ್ತು ನಾವು ಒಂದು ಸ್ಮಾಲ್ ಪಿಕ್ನಿಕ್ ಅಂತ ಹೋಗ್ತಾ ಇದ್ದೀವಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಬನ್ನಿ ಇವತ್ತು ವಿಡಿಯೋ ಏನು ಅಂತ ತಿಳಿಸ್ತೀನಿ. ಈ ವಿಡಿಯೋ ಬಂದುಬಿಟ್ಟು ಲಾಸ್ಟ್ ಫ್ರೈಡೇ 20th ಡಿಸೆಂಬರ್ದು ವ್ಲಾಗ್ ಆಗಿರುತ್ತೆ. ನಾವು ಅವತ್ತು ಒಂದು ಸ್ಮಾಲ್ ಪಿಕ್ನಿಕ್ ಅಂತ ಹೇಳ್ಬಿಟ್ಟು ಒನ್ ಡೇ ಪಿಕ್ನಿಕ್ ಅಂತ ನಾವು ಇಲ್ಲೇ ಬ್ಯಾಂಗ್ಳೂರಲ್ಲಿ ಇರ್ತಕ್ಕಂಥ ಫನ್ ವರ್ಲ್ಡ್ಗೆ ಹೊರಟಿದ್ದೀವಿ. ಅದು ಏನಕ್ಕೆ ಅವತ್ತು ಮಕ್ಕಳಿಗೆ ಸ್ಕೂಲ್ ಇರುತ್ತಲ್ವ ಅಂತ ಅಂದ್ಕೋಬೋದು, ಬಟ್ ಸ್ಕೂಲ್ ರಜಾ ಆಯಿತು. ಬಿಕಾಸ್ ಆಫ್ ಅವ್ರ ಸ್ಕೂಲಲ್ಲಿ ಅಂದರೆ ನಮ್ಮ ಸುಕ್ಷಾ ಹಾಗೆ ಶಮಂತ್ ಅವ್ರ ಸ್ಕೂಲಲ್ಲಿ ಮೈಸೂರು ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ಗೆ ಅವರು ಟ್ರಿಪ್ ಹಾಕಿದರು. ಬಟ್ ನಾವು ಸಮ್ ರೀಸನ್ಸಿಂದ ನಾವು ಅವ್ರು ಕಳಿಸಿರಲಿಲ್ಲ. ಸೊ ಹಂಗಾಗಿ ಇನ್ನು ಕಳಿಸಿಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಸರಿ ಮಕ್ಕಳನ್ನ ಕರ್ಕೊಂಡು ಫನ್ ವರ್ಲ್ಡ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವಿನ್ನವತ್ತು ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ಇನ್ನು ನಾವು ಒಂದು 9:15 ಅಷ್ಟೊತ್ತಿಗೆ ಮನೆಯಲ್ಲಿ ಬಿಟ್ಟಾಗ ನಾವಿಲ್ಲಿ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 10:30. ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅದು 10:30ಗೆ ಓಪನ್ ಅಂತ ಗೊತ್ತಾಯಿತು. ಸೊ ಹಂಗಾಗಿ ಇನ್ನು 10:30 ಅಷ್ಟೊತ್ತಿಗೆ ರೀಚ್ ಆಗೋಣ ಅಂತ ಹೇಳಿ ಬಂದ್ವಿ. ಅದು ನಮ್ಮ ಮನೆಯವರು ಇಷ್ಟು ಬೇಗ ಏನಕ್ಕೆ, ಯಾರೂ ಬಂದಿರಲ್ಲ ಅಂತ ಹೇಳಿದ್ರು. ಬಟ್ ಇಲ್ಲಿ ಬಂದು ನೋಡಿದ್ರೆ ನಿಜವಾಗ್ಲೂ ತುಂಬ ಜನ ಇದ್ದರು. ತುಂಬ ಸ್ಕೂಲ್ ಮಕ್ಕಳಿರ್ಬೋದು, ಮತ್ತು ಫ್ಯಾಮಿಲಿ ಜೊತೆ ಇರ್ಬೋದು. ಬಟ್ ತುಂಬ ವೆಹಿಕಲ್ಸ್ ಎಲ್ಲ ಇಲ್ಲಿ ನಿಲ್ಲಿಸಿದ್ರು. ಅದರಲ್ಲೇ ಗೊತ್ತಾಯಿತು ನಮಗೆ, ಓಕೆ ತುಂಬ ಜನ ಬಂದಿದ್ದಾರೆ ಅಂತ. ಇನ್ನು ಇಲ್ಲಿ ರೀಚ್ ಆಗೋಷ್ಟೊತ್ತಿಗೆ ನಮ್ಮ ಮಕ್ಳಿಗಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದರು. ಫುಲ್ಲು ಕಿರ್ಚ್ಕೊಳ್ತಾ, ಅಂದರೆ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಅವ್ರಿಗೆ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾಯಿದ್ರು. ಇನ್ನು ಇದು ಡೀಟೇಲ್ಸ್ ಅಂತಂದರೆ ಪ್ರೈಸ್ ಬೋರ್ಡ್ ಎಲ್ಲ ಅಲ್ಲಿ ಇತ್ತು, ನೀವು ನೋಡ್ಬೋದು. ಚಿಕ್ಕ ಮಕ್ಳಿಗಾದರೆ ಒಂದು 1000 ರುಪೀಸ್ ಒಂದು ಚೈಲ್ಡ್ಗೆ. ಹಾಗೆ ದೊಡ್ಡವ್ರಿಗಾದರೆ 1199 ಅಂದರೆ 1200. ಬಟ್ ವೀಕೆಂಡಲ್ಲಿ 1500 ಇರುತ್ತೆ. ಮಕ್ಳಿಗಾದ್ರೆ 1000 ರುಪೀಸೇ ಇರುತ್ತೆ. ಇನ್ನು ಮಕ್ಕಳಿಗೆ ಸ್ಕೂಲ್ ಐ ಡಿ ಕಾರ್ಡ್ಸ್ ಎಲ್ಲ ಇದ್ದರೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ. ನೀವು ಯಾರಾದರೂ ಹೋಗೋರಾದರೆ ಐ ಡಿ ಕಾರ್ಡ್ ಕ್ಯಾರಿ ಮಾಡಿ ಅಂತ ಹೇಳ್ತೀನಿ ಮಕ್ಳಿಗಾದರೆ. ಇನ್ನು ನಮ್ಮ ಚಿಂಟುನ ನಮ್ಮ ಮನೆಯವರು ಐ ಡಿ ಕಾರ್ಡ್ ತಂದಿದೆಯಾ ಅಂತ ಕೇಳಿದ್ರು. ಬಟ್ ಅವನಿಗೆ ಗೊತ್ತಿರಲಿಲ್ಲ ಐ ಡಿ ಕಾರ್ಡ್ ತರಬೇಕು ಅಂತ, ನಾವು ಹೇಳಿರಲಿಲ್ಲ. ಹಂಗಾಗಿ ಇನ್ನು ಅವನಿಗೂ ಐ ಡಿ ಕಾರ್ಡ್ ಏನಿರಲಿಲ್ಲ. ಇಲ್ಲ ಬಾಬಾಯ್ ತಂದಿಲ್ಲ ಅಂತ ಹೇಳಿದಾಗ ಸರಿ ಅವನಿಗೂ ಇನ್ನು ಫುಲ್ ಪೇನೇ ಆಗಿತ್ತು. ಅದಾದಮೇಲೆ ಇನ್ನು ನಾವು ಪೇ ಎಲ್ಲ ಆದಮೇಲೆ ಬ್ಯಾಂಡ್ ಕೊಡ್ತಾರೆ. ಅದನ್ನು ಫುಲ್ಲು ಕೈಗೆಲ್ಲ ಬ್ಯಾಂಡ್ ಒಂದು ಕೈಗೆ ಟ್ಯಾಗ್ ಮಾಡ್ತಾರೆ. ಅದಾದಮೇಲೆ ಇನ್ನು ನಮ್ಮನ್ನು ಒಳಗಡೆ ಎಂಟ್ರಿ ಬಿಡ್ತಾರೆ. ತುಂಬ ಖುಷಿ ಆಯಿತು ನಮಗೆ ಇದು ಬರೋಷ್ಟೊತ್ತಿಗೆ. ಇನ್ನು ಮಕ್ಕಳ ಖುಷಿ, ಆ ಮಕ್ಕಳ ಹ್ಯಾಪಿನೆಸ್, ಅವ್ರ ಎಕ್ಸೈಟ್ಮೆಂಟ್ ನೋಡಿನೇ ನಮ್ಗೆ ಫುಲ್ ಖುಷಿ ಆಗ್ತಾಯಿತ್ತು. ಓಕೆ ಅವರು ಹ್ಯಾಪಿಯಾಗಿದ್ದಾರೆ ಅಂತ. ನೋಡಿದ್ರೆ ಅವಳು ವೆಲ್ಕಮ್ ಟು ಫನ್ ವರ್ಲ್ಡ್ ಅಂತ ಹೇಳ್ತಾ ಇದ್ದಾಳೆ. ಸೊ ಇನ್ನು ನಾವೀಗ ಫಸ್ಟ್ ಇಲ್ಲಿ ಬಂದ ತಕ್ಷಣ ನಾವು ಡಿಸ್ಕಷನ್ ಮಾಡ್ಕೊಂಡ್ವಿ. ಫಸ್ಟು ಡ್ರೈ ಗೇಮ್ಸ್ ಆಡಿಕೊಂಡು ಆಮೇಲೆ ವಾಟರ್ ಗೇಮ್ಸ್ ಆಡೋಣ ಅಂತ. ಇನ್ನು ನಮ್ಮ ಮನೆಯವರು ಇಲ್ಲಿ ಬ್ಯಾಗೆಲ್ಲ ಫಸ್ಟು ಕೌಂಟರಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ಲಗೇಜ್ ಏನಾದರೂ ಇದ್ದರೆ ನಮ್ಮದು ಬ್ಯಾಗ್ ಲಗೇಜ್ ಎಲ್ಲ ಅದನ್ನು ಕೌಂಟರಲ್ಲಿ ಇಟ್ಬಿಟ್ಟು ಆಮೇಲೆ ಫಸ್ಟು ಡ್ರೈ ಗೇಮ್ಸ್ ಆಡಿಕೊಂಡು ಆಮೇಲೆ ವಾಟರ್ ಗೇಮ್ಸ್ ಆಡೋಣ ಅಂತ ಹೇಳಿದ್ರು. ಬಟ್ ಇದು ಒಂದು ಥರ ಹೇಳಬೇಕು ಅಂತಂದರೆ ಫಸ್ಟು ಡ್ರೈ ಗೇಮ್ಸ್ ಆಡಿ ಆಮೇಲೆ ವಾಟರ್ ಗೇಮ್ಸ್ಗೆ ಹೋದರೆ ಬೆಟರು ಅಂತ ನನ್ನ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೂ. ಬಟ್ ನಾವು ಅದೇ ಥರ ಹೋಗಿದ್ವಿ. ನಾನು ತುಂಬ ಸರ್ಚ್ ಮಾಡಿದ್ದೆ, ಹಾಗಾಗಿ ಓಕೆ ಅಂತ ಅನ್ನಿಸ್ತು. ಇನ್ನು ಇಲ್ಲಿ ಬಂದುಬಿಟ್ಟು ಪರ್ ಪೀಸ್ ಅಂದರೆ ವಾಟರ್ ಪ್ರೂಫ್ ಫೋನ್ಗೆ ವಾಟರ್ ಪ್ರೂಫ್ ಕವರ್ ಇರುತ್ತೆ. ಅದು ಒಂದು ಕವರ್ಗೆ, ಒಂದು ಮೊಬೈಲ್ ಪೌಚ್ಗೆ 100 ರುಪೀಸ್ ಆಗಿರುತ್ತೆ. ಇನ್ನು ನಂದು ಫೋನ್ ವಾಟರ್ ಪ್ರೂಫೇ ಆಗಿತ್ತು. ಬಟ್ ಆದರೂ ಕೂಡ ಯಾಕೆ ರಿಸ್ಕು ಅಂತ. ಮತ್ತು ಇನ್ನೊಂದು ಬಂದುಬಿಟ್ಟು ಆ ಪೌಚಲ್ಲಿ ಇದು ಏನು ಹೇಳ್ತೀವಿ ನಾವು, ಈ ಥರ ತಗ್ಲಾಕ್ಕೊಳ್ತಕ್ಕಂಥ ಒಂದು ಟ್ಯಾಗ್ ಬಂದಿರುತ್ತೆ. ಸೊ ಈಸಿ ಆಗುತ್ತೆ ನಮಗೆ ಕ್ಯಾರಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾವು ಫಸ್ಟು ಅದನ್ನೊಂದು ಕ್ಯಾರಿ ಮಾಡಿದೆ, ತೊಗೊಂಡೆ ನಾನು. ಅದಾದಮೇಲೆ ನಾನು ಇನ್ನು ಇಲ್ಲಿ ಬ್ಯಾಗೇಜ್ ಕೌಂಟ್ರ್ ಏನಿದೆ ಕೌಂಟ್ರಿಗೆ ಬಂದ್ವಿ ಡೆಪಾಸಿಟ್ ಮಾಡೋಣ ಅಂತ.
ಇಲ್ಲಿ ಬಂದಾಗ ನಾವು ಫಸ್ಟು 500 ರುಪೀಸು ಡೆಪಾಸಿಟ್ ಅಂತ ಹೇಳ್ಬಿಟ್ಟು ನಾವು ಕೊಡಬೇಕು ಅವ್ರಿಗೆ. ಆದರೆ ನಾವು ಲಾಸ್ಟಲ್ಲಿ ನಾವು ಅವ್ರಿಗೆ ಕೀ ಏನು ರಿಟರ್ನ್ ಕೊಡ್ತೀವಿ, ಆ ಕೀ ನಾವು ರಿಟರ್ನ್ ಕೊಟ್ಟಾಗ ನಮಗೆ 500 ರುಪೀಸ್ ರೀಫಂಡ್ ಮಾಡ್ತಾರೆ. ಬಟ್ ಅದೇನು ನೋ ಪ್ರಾಬ್ಲಮ್. ಇನ್ನು ಅದಾದಮೇಲೆ ಇಲ್ಲೊಂದು ಅವ್ರದ್ದು ಬುಕ್ ಇರುತ್ತಲ್ವ, ಅದರಲ್ಲಿ ಒಂದು ನಮ್ಮದು ನೇಮು ಮತ್ತು ನಮ್ಮ ಫೋನ್ ನಂಬರ್ ಇರ್ಬೋದು, ನಮ್ಮ ಡೀಟೇಲ್ಸು ಸಮಥಿಂಗ್ ಅಲ್ಲಿ ಕೇಳಿರ್ತಾರೆ. ಆ ಡೀಟೇಲ್ನ ನಾವು ಫಿಲ್ ಮಾಡಬೇಕು. ಫಿಲ್ ಮಾಡೋದಾದಮೇಲೆ ನಾವಿನ್ನು 500 ರುಪೀಸ್ ಡೆಪಾಸಿಟ್ ಆದಮೇಲೆ ನಮಗೆ ಕೀ ಒಂದು ಕೊಡ್ತಾರೆ. ಅದು ಕೀ ನಂಬರ್ ಬಂದುಬಿಟ್ಟು 1157 ಆಗಿತ್ತು. ಕೀ ಮಿಸ್ ಆದರೆ 1000 ರುಪೀಸ್ ಪೇ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಅವರು. ಮತ್ತು ನಾನು ಇದನ್ನು ಸ್ಕ್ಯಾನ್ ಮಾಡಿದಾಗ ನನಗೆ ಯಾವ ಥರ ಓಪನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅಂದರೆ ಒಂದೊಂದು ಸೈಡಲ್ಲಿ ಇರುತ್ತಲ್ವ, ಸೈಡಲ್ಲಿ ಪ್ರೆಸ್ ಮಾಡ್ತಾಯಿದ್ದೆ, ಓಪನ್ ಆಗಿಲ್ಲ. ಆಮೇಲೆ ನನ್ನ ಮೇಲ್ಗಡೆ ಈ ಥರ ಪ್ರೆಸ್ ಮಾಡಿದಾಗ ಓಪನ್ ಆಯಿತು. ಓಕೆ ಅಂತ ಹೇಳ್ಬಿಟ್ಟು ಅದನ್ನು ಇನ್ನು ಬ್ಯಾಗೆಲ್ಲ ಅಲ್ಲಿ ಇಟ್ಬಿಟ್ಟು ಕೀ ಅಂದರೆ ಅಲ್ಲಿ ಇಟ್ಬಿಟ್ಟು ನಾನು ಅವ್ರನ್ನ ಮತ್ತೆ ಕೇಳಿದೆ, ಈ ಕೀನ ನೀರಲ್ಲೆಲ್ಲ ನೆನೆಸಿದ್ರು ಏನಾಗಲ್ವಾ ಅಂತ ಕೇಳಿದಾಗ ಅವರು ಇಲ್ಲ, ಏನಾಗೋದಿಲ್ಲ ಅಂತ ಹೇಳಿದ್ರು. ಸರಿ, ಇದು ಸೇಫ್ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕೈಗೆ ಹಾಕ್ಕೊಂಬಿಟ್ಟೆ, ಬ್ಯಾಂಗಲ್ ಥರ ಹಾಕ್ಕೊಂಬಿಟ್ಟೆ, ಸೇಫಾಗಿರುತ್ತೆ ಅಂತ. ಅದಾದಮೇಲೆ ನಾವಿನ್ನು ಡ್ರೈ ಗೇಮ್ಸ್ ಆಡೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬಂದ್ವಿ. ಇನ್ನು ನಾವು ಇಲ್ಲೊಂದು ಗೇಮ್ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ಈ ಗೇಮ್ ಹೆಸರು ಬಂದುಬಿಟ್ಟು ಸ್ಕೈ ಡ್ರಾಪ್ ಅಂತ. ನಾವು ಇದನ್ನು ಆವಾಗಲೇ ಒಂದು ಸಾರಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಲುಲ್ಲು ಮಾಲಲ್ಲಿ ಹೋದಾಗ, ಮಕ್ಕಳ ಜೊತೆ ಲುಲ್ಲು ಮಾಲ್ಗೆ ಹೋದಾಗ ನಾನು ಸುಕ್ಷಾ ಈ ಗೇಮ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ಬಟ್ ಇದು ನಿಜವಾಗ್ಲೂ ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ವಂಡರ್ ಆಗಿರುತ್ತೆ. ತುಂಬ ಸ್ಕೇರಿಯಾಗೂ ಇರುತ್ತೆ, ತುಂಬ ಎಕ್ಸೈಟ್ ಆಗಿರುತ್ತೆ. ಬಟ್ ಇದನ್ನು ನಮ್ಮ ಚಿಂಟು ಇಲ್ಲ ಚಿಕ್ಕಮ್ಮ ನಾವು ಟ್ರೈ ಮಾಡೋಣ ಅಂತ ಹೇಳ್ದೆ. ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಇನ್ನು ನಾವಿಬ್ರೂ ಟ್ರೈ ಮಾಡಿದ್ವಿ. ಇನ್ನು ಸುಕ್ಷಾ ಅಂತೂ ಇಲ್ಲ, ಅದನ್ನು ಟ್ರೈ ಮಾಡಬೇಕು, ಇದನ್ನು ನಾನು ಆಡ್ತೀನಿ ಅಂತ ಹೇಳಿದ್ಲು. ಬಟ್ ಅಲ್ಲಿ ಮಕ್ಕಳಿಗೆಲ್ಲ ಅಲೋ ಇರಲಿಲ್ಲ. ಮಕ್ಕಳು ಅಂತ ಅಂದರೆ ಅವರು ಏಜ್ ನೋಡಲ್ಲ, ಏಜ್ ಅನ್ನೋದಕ್ಕಿಂತ ಹೈಟ್ ನೋಡ್ತಾರೆ. ಅಲ್ಲೇ ಬರೆದಿರ್ತಾರೆ ಬೋರ್ಡಲ್ಲೆಲ್ಲ, ಎಷ್ಟು ಹೈಟಲ್ಲಿದ್ದರೆ ಮಕ್ಕಳು ಹೈಟ್ ಎಷ್ಟಿದ್ರೆ ಯಾವ್ಯಾವ ಗೇಮ್ ಆಡ್ಬೋದು ಅಂತ ಅವರು ಕನ್ಸಿಡರ್ ಮಾಡಿಕೊಂಡು ಅಲ್ಲಿ ಬೋರ್ಡೆಲ್ಲ ಹಾಕಿರ್ತಾರೆ. ಸೊ ಹಂಗಾಗಿ ಸುಕ್ಷಂಗಿನ್ನ ಅಲೋ ಇರಲಿಲ್ಲ. ನಾನು ಚಿಂಟು ಇಬ್ಬರೂ ಇದನ್ನು ಟ್ರೈ ಮಾಡಿದ್ವಿ. ಇನ್ನಾಗೆ ಆ ಸ್ಕೈ ಡ್ರಾಪ್ ಆದಮೇಲೆ ಇಲ್ಲೊಂದು ಮಕ್ಕಳ ಗೇಮಿಗೆ ಬಂದ್ವಿ. ಇದು ಬಂದುಬಿಟ್ಟು ಡ್ರ್ಯಾಗನ್ ಅಂತ ಹೇಳ್ತಾರೆ, ಸ್ವಿಂಗ್ ಥರನೇ ಇರುತ್ತೆ, ಬಟ್ ಡ್ರ್ಯಾಗನ್ ಏನು ಹೇಳ್ತಾರೆ ಇದಕ್ಕೆ. ಇದು ತುಂಬ ಚೆನ್ನಾಗಿತ್ತು. ಬಟ್ ಇದು ಮಕ್ಳಿಗೆ ಮಾತ್ರ ಇತ್ತು, ದೊಡ್ಡವ್ರಿಗೂ ಬೇರೆ ಇದೆ. ಅದಿನ್ನೂ ದೊಡ್ಡದಾಗಿದೆ ಮತ್ತು ತುಂಬ ಇನ್ನು ಅಲ್ಲಿಂದ ಹಾಗೆ ಮುಂದೆ ಬಂದರೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಒಂದು ಗೇಮ್ಸ್ ಇತ್ತು. ಸ್ವಿಂಗ್ ಮಾಡೋ ಇದನ್ನ ಆಡೋಗು ಅಂದರೆ ಅವನು ಸುಕ್ಷಾ ಹಾಗೆ ಶಮಂತ್ ಇಬ್ಬರೂ ಹೋದರು. ಅದರಲ್ಲಿ ಇನ್ನು ಚೇತನನ್ನು ಏನು ಅಂತ ಕಳಿಸ್ತಾ ಇದ್ದರೆ ಅವರು ಅಲ್ಲಿ ಇರ್ತಾರಲ್ವ ಮೇಂಟೈನ್ ಮಾಡೋರು, ಅವರು ಇಲ್ಲ ತುಂಬ ಹೈಟ್ ಇದ್ದಾರಲ್ವ, ಅವ್ರಿಗೆ ಗೇಮ್ ಅಲೋ ಇಲ್ಲ, ಚಿಕ್ಕ ಮಕ್ಳಿಗೆ ಮಾತ್ರ ಅಲೋ ಇದೆ, ದೊಡ್ಡವ್ರಿಗೆಲ್ಲ ಅಲೋ ಇಲ್ಲ ಅಂತ ಹೇಳಿದ್ರು. ನಾನು ಆವಾಗಲೇ ಹೇಳ್ದಂಗೆ ಚಿಕ್ಕ ಮಕ್ಕಳು ಅಂತ ಇವ್ರು ಕನ್ಸಿಡರ್ ಮಾಡೋದು, ದೊಡ್ಡವ್ರು ಅಂತ ಕನ್ಸಿಡರ್ ಮಾಡೋದು ಬರೀ ಹೈಟಿಂದ ಮಾತ್ರ ಇವರು ಕನ್ಸಿಡರ್ ಮಾಡ್ತಾರೆ. ಸೊ ಹಂಗಾಗಿ ಇನ್ನು ಚೇತನಂಗೆ ಬಿಡಲಿಲ್ಲ, ಸುಕ್ಷಾನು ಶಮಂತ್ ಇಬ್ಬರು ಅದನ್ನು ಆಡಿದ್ರು. ಅದಾದಮೇಲೆ ನಾವು ಇಲ್ಲಿಗೆ ಬಂದ್ವಿ. ಈ ಗೇಮು ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡೇ ಇಲ್ಲ. ಯಾಕೆ ಅಂತಂದರೆ ನಾನು ಈ ಗೇಮ್ನ ಮುಂಚೆನೇ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಈ ಗೇಮ್ ನೋಡಿದಾಗ ತುಂಬ ಭಯ ಆಗಿತ್ತು ನನಗೆ. ನಾನು ಇದನ್ನು ಮಾತ್ರ ನಾನು ಅಂದ್ಕೊಂಡಿದ್ದು, ನಾನು ಅಲ್ಲಿ ಹೋದ್ರೂ ಕೂಡ ಈ ಗೇಮನ್ನು ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದರೆ ನಮ್ಮ ಚಿಂಟು ಅಂತೂ ಅದನ್ನು ತಿರ್ಗೋದು ನೋಡಿ ತುಂಬ ನಗ್ತಾ ಇದ್ದ, ಏನು ಚಿಕ್ಕಮ್ಮ ಇಷ್ಟೊಂದು ಭಯವಾಗಿದೆ ಅಂತ. ಅದು ತುಂಬ ಭಯ ಇದೆ, ಏನಿಲ್ಲ, ತುಂಬ ರೊಟೇಟ್ ಆಗ್ತಾನೆ ಇರುತ್ತೆ. ಫುಲ್ ರೊಟೇಟು ಅಲ್ಲ, ಹಾಫ್ ರೊಟೇಟು, ಫುಲ್ ರೊಟೇಟು, ಈ ಥರ ರೊಟೇಟ್ ಆಗ್ತಾನೆ ಇರುತ್ತೆ. ಹಂಗಾಗಿ ಅದು ಬೇಡ ಅಂತ ಅನ್ನಿಸ್ತು. ಅದಾದಮೇಲೆ ಇನ್ನೊಂದು ಗೇಮು ಇದು ಆಡೋಣ ಅಂತ ಬಂದಾಗ ಈ ಗೇಮ್ ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿತ್ತು. ಸರಿ, ಫುಲ್ಲಾಗಿದೆ ಅಲ್ವಾ ಅಂತ ಹೇಳಿ ನಾವು ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ಕೊಂಡಿದ್ಮೇಲೆ ಅಷ್ಟೊತ್ತಿಗೆ ನಮಗೂ ಸ್ವಲ್ಪ ಸ್ಟಾಪ್ ಆದಮೇಲೆ ನಾವು ಕುತ್ಕೊಂಡ್ವಿ.
ಚಿಂಟುನೂ ಶಮಂತು ಒಂದರಲ್ಲಿ ಕೂತ್ಕೊಂಡ್ರಿ. ಹಾಗೆ ನಾನು ಚೇತನ ಒಂದರಲ್ಲಿ, ಹಾಗೆ ಇನ್ನು ನಮ್ಮ ಮನೆಯವರು ಸುಕ್ಷ ಒಂದು ಇದರಲ್ಲಿ ಕೂತ್ಕೊಂಡು. ಇನ್ನು ನಮ್ಮ ಮನೆಯವರು ಯಾವ ಗೇಮೂ ಆಡಿಲ್ಲ ಇಷ್ಟೊತ್ತು ತನಕ. ಇದೆ ಫಸ್ಟ್ ಗೇಮು. ತುಂಬ ಭಯ ಪಟ್ಕೊಂಡು ಬೇಡ ನಾನು ಯಾವುದೂ ಎಕ್ಸ್ಪೀರಿಯೆನ್ಸ್ ಮಾಡಲ್ಲ, ಜಸ್ಟ್ ಸುಮ್ಮನೆ ನಿಮ್ಮ ಜೊತೆ ಬಂದಿದ್ದೀನಿ ಅಂತ ಹೇಳಿ ಯಾವ ಗೇಮು ಅವ್ರು ಆಡಿಲ್ಲ. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ರಿಗೆ ಭಯ ಇರುತ್ತಲ್ವ. ಸೊ ಅದರಲ್ಲಿ ನಮ್ಮ ಮನೆಯವ್ರಿಗೂ ಕೂಡ ಭಯ. ಇನ್ನು ಈ ಗೇಮ್ ಬಂದುಬಿಟ್ಟು ಚಿಕ್ಕ ಮಕ್ಕಳು ಅಂತಲೇ ಏನಿಲ್ಲ, ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಆಡ್ಬೋದು. ಅಂದರೆ ಫ್ಯಾಮಿಲಿ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಫ್ಯಾಮಿಲಿ ಗೇಮ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಬರೀ ಮಕ್ಕಳನ್ನೇ ಬಿಡೋಕ್ಕೆ ಸ್ವಲ್ಪ ಭಯ ಅಂತ ಅನಿಸುತ್ತೆ. ಹಾಗಾಗಿ ನಾವು ಒಬ್ಬೊಬ್ಬರನ್ನ 3 ಜನ ಮಕ್ಕಳನ್ನು ನಾವು 3 ಜನನೂ ಒಬ್ಬೊಬ್ಬರನ್ನ ಕೇರ್ ಮಾಡಿಕೊಂಡು ಅವ್ರ ಜೊತೆ ಕೂತ್ಕೊಂಡು ನಾವು ಈ ರೈಡ್ ಕಂಪ್ಲೀಟ್ ಮಾಡಿದ್ವಿ. ಬಟ್ ಇದು ಈ ಗೇಮಲ್ಲಿ ನಾವು ಕೂತ್ಕೊಂಡಾಗ ತುಂಬ ಚಿಕ್ಕ ಮಕ್ಕಳಿದ್ರು. ಅಲ್ಲಿ ಆ ಮಕ್ಕಳೆಲ್ಲ ಗೋವಿಂದ ಗೋವಿಂದ ಅಂತ ಮೇ ಬಿ ಅವ್ರ ಟೀಚರ್ಸ್ ಹೇಳ್ಕೊಡ್ತಾ ಇದ್ರೇನೋ, ಅದೇ ಥರ ಹೇಳ್ತಾಯಿದ್ರು. ಅದಾದಮೇಲೆ ಇಲ್ಲಿ ಬಂದಾಗ ನಮ್ಮ ಶಮಂತನ ಇಲ್ಲಿ ಕೂತ್ಕೊಳ್ಳೋ ಈ ಸ್ವಿಂಗಲ್ಲಿ ಅಂತ ಹೇಳಿದ್ರೆ ಅವನು ಇದೆಲ್ಲ ದೊಡ್ಡ ದೊಡ್ಡ ಗೇಮಲ್ಲ, ಚಿಕ್ಕ ಚಿಕ್ಕ ಗೇಮ್ ಅಲ್ವ, ನಾನು ಆಡಲ್ಲ, ನಾನೆಲ್ಲ ದೊಡ್ಡ ದೊಡ್ಡ ಗೇಮ್ ಮಾತ್ರ ಆಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಆಡಲಿಲ್ಲ. ಆದರೂ ಇವೆಲ್ಲ ಲಾಸ್ಟಲ್ಲಿ ಕಂಪ್ಲೀಟ್ ಮಾಡಿದ್ರು ಈ ಗೇಮ್ಸ್ ಎಲ್ಲ. ನಾನು ಅದಾದಮೇಲೆ ಹಾಗೆ ಇದೊಂದು ಬುಲ್ ರೈಡು. ನನಗೆ ತುಂಬ ಆಸೆ ಇತ್ತು ಒಂದು ಸರಿ ಆದ್ರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಬಟ್ ಮೊನ್ನೆ ಯಾಕೋ ನಂಗೆ ಅಷ್ಟೊಂದು ಕಂಫರ್ಟ್ ಅನಿಸಿಲ್ಲ. ಸೊ ಹಂಗಾಗಿ ಮೊನ್ನೆ ಅದನ್ನು ನಾನು ಆಡಲಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಒಂದು ಸರಿ ನಾನು ಇದನ್ನು ಆಡ್ತೀನಿ. ಇನ್ನು ಇದು ಚಿಂಟು ಮಾತ್ರ ಈ ಬುಲ್ ರೈಡಲ್ಲಿ ಜಸ್ಟ್ ಒಂದು ಮಿನಿಟ್ ಅಂತಲೂ ಇಲ್ಲ, ಒಂದು ಜಸ್ಟ್ 1 ಮಿನಿಟ್ ಅಂತ ಹೇಳ್ಬೋದು ಅಷ್ಟೇ. ಆ ಮಿನಿಟ್ಸಲ್ಲೇ ಅವನು ಫೆಲ್ ಡೌನ್ ಆಗಿಬಿಟ್ಟ. ಸರಿ, ಅಲ್ಲಿಂದ ಹಾಗೆ ಹಾರ್ಸ್ ರೈಡು. ಇನ್ನು ಸುಕ್ಷ, ಶಮಂತು, ಚೇತನ 3 ಜನನೂ ಕೂತ್ಕೊಂಡಿದ್ರು. ಅವರು 3 ಜನನೂ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ರು. ಇದರಲ್ಲಿ ಇನ್ನು ಬೇರೆ ಮಕ್ಕಳೆಲ್ಲ ಸ್ಕೂಲ್ ಮಕ್ಕಳೆಲ್ಲನೂ ಇದ್ದರು. ಆ ಮಕ್ಕಳೆಲ್ಲನೂ ವಿಡಿಯೋ ಮಾಡ್ತಾರೆ, ಅದು ನೋಡಿಬಿಟ್ಟು ಹಾಯ್ ಹಾಯ್ ಅಂತ ಹೇಳ್ತಾಯಿದ್ರು. ನನಗೂ ತುಂಬ ಖುಷಿ ಅನ್ನಿಸ್ತು. ಹಾಗೆ ಅಲ್ಲಿಂದ ಇನ್ನೊಂದು ಗೇಮಿಗೆ ಬಂದ್ವಿ. ಇದು ಬಂದುಬಿಟ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನಮಗೆ. ಬಟ್ ಇದನ್ನು ಟ್ರೈ ಮಾಡಿ ಅಷ್ಟೊಂದೇನು ಭಯ ಆಗಲ್ಲ. ಬಟ್ ನನಗೆ ಯಾಕೋ ಆ ಟೈಮಲ್ಲಿ ಭಯ ಅನ್ನಿಸ್ತು. ಇನ್ನು ನಾನು ಚಿಂಟು ಹೋಗ್ಬಿಟ್ಟು ಇದರಲ್ಲಿ ಕೂತ್ಕೊಂಡು ಆಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ಕೂತ್ಕೊಂಡ್ಮೇಲೆ ಬಂದು ಅವರು ಇನ್ನೇನು ಲಾಕ್ ಮಾಡಬೇಕಲ್ವ, ಲಾಕ್ ಮಾಡಬೇಕಾದ್ರೆ ತುಂಬ ಲಾಕ್ಸ್ ಇರುತ್ತೆ. ಲಾಕ್ ಮಾಡಬೇಕಾದ್ರೆ ನಂಗೆ ತುಂಬ ಭಯ ಅನ್ನಿಸ್ತು. ಯಾವ ಥರ ಇರುತ್ತೋ ಏನೋ ಅನ್ನೋ ಥರ ಅಂದ್ಬಿಟ್ಟು ನನಗೆ ಆ ಲಾಕ್ ಮಾಡಬೇಕಾದ್ರೆ ನಾನು ಡ್ರಾಪ್ ಮಾಡ್ತೀನಿ, ನಾನು ಆಡಲ್ಲ ಅಂತ ಹೇಳ್ಬಿಟ್ಟು ನಾನು ಚಿಂಟು ಇಬ್ಬರು ಇಳಿದ್ಬಿಟ್ವಿ. ನಾನು ಇಳಿಯೋಷ್ಟೊತ್ತಿಗೆ ಇನ್ನು ಪಾಪ ಚಿಂಟುನೂ ಬೇಡ ಬಿಡು ಚಿಕ್ಕಮ್ಮ ನಾನು ಇಳಿತೀನಿ ಅಂದ್ಬಿಟ್ಟು ಅವನು ಇಳ್ದ. ನಂಗೆ ನಿಜವಾಗ್ಲೂ ತುಂಬ ಬೇಜಾರು ಅನ್ನಿಸ್ತು. ಬಟ್ ಇದನ್ನು ಆಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸಂಜೆ ಹಂಗೆ ಇನ್ನೊಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ನಾನು ಚಿಂಟು ಮಾತಾಡ್ಕೊಂಡ್ವಿ. ಬಟ್ ನಮ್ಮ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಇದೆಲ್ಲ ಮುಗಿಸ್ಕೊಂಡು ಸಂಜೆ ನಾವು ಬರೋಷ್ಟೊತ್ತಿಗೆ ತುಂಬ ಜನ ಕಮ್ಮಿ ಇದ್ದರು ಅಂತ ಹೇಳ್ಬಿಟ್ಟು ಅದನ್ನು ಫುಲ್ ಆಗಲಿಲ್ಲ ಅಂತ ಹೇಳಿ ಇದಕ್ಕೆ ಬಿಡಲಿಲ್ಲ. ನನಗೆ ತುಂಬ ಬೇಜಾರು ಅನ್ನಿಸ್ತು. ಅಂದರೆ ಈ ಗೇಮ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವು 1-2 ಗೇಮ್ನ ಕ್ವಿಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇದೊಂದು ನಾನು ಆವಾಗಲೇ ಒಂದು ತೋರಿಸಿದ್ನಲ್ವ, ಅದೊಂದು ಗೇಮು ಅಷ್ಟೇ. ಆಲ್ಮೋಸ್ಟ್ ಇನ್ನು ಎಲ್ಲ ಗೇಮ್ಸೂ ನಾವು ಆಡಿದ್ದೀವಿ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಇನ್ನು ಹಾಗೆ ಅಲ್ಲಿಂದ ಬಂದು ಒಂದು ಸ್ವಿಂಗ್ ಇತ್ತು. ಸ್ಕೈ ಅಂದರೆ ತುಂಬ ಹೈಟಲ್ಲಿ ಸ್ಕೈ ಸ್ವಿಂಗ್ ಅಂತ ಏನೋ ಹೇಳ್ತಾರೆ ಇದಕ್ಕೆ. ಅಷ್ಟೊಂದೇನು ಹೈಟಲ್ಲಿ ಇರಲ್ಲ, ಬಟ್ ಮಕ್ಕಳೆಲ್ಲನೂ ಆಡ್ಬೋದಿತ್ತು. ಬಟ್ ತುಂಬ ಚಿಕ್ಕ ಮಕ್ಕಳಿಗೆಲ್ಲನೂ ಅಲೋ ಇರಲಿಲ್ಲ. ಬಟ್ ಇದು ತುಂಬ ಚೆನ್ನಾಗಿತ್ತು. ಈ ಥರ ತುಂಬ ಸ್ಕೇರಿ ಆಗಿರ್ತಕ್ಕಂಥ ಗೇಮ್ಸು ಸುಕ್ಷುಂಗೆ ತುಂಬ ಇಷ್ಟ. ಬಟ್ ಅವಳಿಗೆ ಬಿಡಲಿಲ್ಲ. ಅಂದರೆ ಬೇರೆ ಇದೇ ಥರದ್ದು ಇನ್ನೂ ಸ್ವಲ್ಪ ಚಿಕ್ಕದಿತ್ತು, ಆ ಗೇಮ್ಗೆಲ್ಲ ಬಿಟ್ಟರು ಅವ್ರಿಗೆ. ಇದೇ ಥರ ಸ್ವಿಂಗೆ, ಬಟ್ ಇಷ್ಟ ಹೈಟಲ್ಲಿರಲ್ಲ, ಸ್ವಲ್ಪ ಡೌನಲ್ಲಿರುತ್ತೆ. ಆ ಗೇಮ್ಗೆ ಅವಳನ್ನೆಲ್ಲ ಬಿಟ್ಟರು. ಬಟ್ ನಮ್ಮನ್ನು ಬಿಡ್ತಿರ್ಲಿಲ್ಲ ಆ ಚಿಕ್ಕ ಗೇಮ್ಗೆ. ನೋಡ್ಬೋದು ಎಷ್ಟು ಭಯಂಕರವಾಗಿದೆ ಅಂತ. ತುಂಬ ಚೆನ್ನಾಗಿತ್ತು. ನಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ಗೇಮ್ನ. ಇನ್ನು ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಬಂದು ಇದೊಂದು ಗೇಮ್ ಇತ್ತು.
ಈ ಗೇಮಲ್ಲಿ ಇನ್ನು ನಾವು 3 ಜನನೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಇನ್ನು ಚೇತನ ನಮಗೆ ಭಯ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮಿಬ್ಬರಿಗೂ ಸೆಂಟ್ರಲ್ಲಿ ಕೂತ್ಕೊಂಡ್ಳು. ಅವಳನ್ನ ಒಂದು ಸ್ವಲ್ಪ ಸೇಫ್ ಮಾಡಿಕೊಂಡು ನಾವು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಅಲ್ಲಿಂದ ಒಂದು ಟ್ರೈನ್, ಮಿನಿ ಟ್ರೈನ್ ಅಂತ ಹೇಳ್ಬೋದು, ತುಂಬ ತುಂಬ ಲಾಂಗ್ ಇರಲಿಲ್ಲ, ತುಂಬ ಕಮ್ಮಿ ಪ್ಲೇಸಲ್ಲಾದ್ರೂ ತುಂಬ ಫಾಸ್ಟಾಗಿರುತ್ತೆ. ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಅಲ್ಲಿಂದ ಹಾಗೆ ಇಲ್ಲೊಂದು ಬಂದ್ವಿ. ಇದು ಕೂಡ ಫ್ಯಾಮಿಲಿ ರೈಡ್ ಅಂತಲೇ ಹೇಳ್ಬೋದು. ಅಂದರೆ ಬರೀ ಮಕ್ಕಳಿಗೆ ಅಂತ ಇಲ್ಲಿ ನೋಡ್ಬೋದು, ಕುಟುಂಬ ವರ್ಗದ ಆಟ ಅಂತ, ಫ್ಯಾಮಿಲಿ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡ್ತಕ್ಕಂಥದ್ದು. ಇದರಲ್ಲಿ ನಮ್ಮ ಮನೆಯವರು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಈ ಗೇಮ್ನ. ಚಿಂಟು ಅಯ್ಯೋ ಬೇಡ ಬಿಡು ಚಿಕ್ಕಮ್ಮ, ಇದೇನು ಚಿಕ್ಕ ಮಕ್ಳು ಆಡ್ತಕ್ಕಂಥದ್ದು, ನನಗೇನು ಬೇಡ ಅಂತ ಹೇಳಿಬಿಟ್ಟು ಅವ್ನು ಬರಲಿಲ್ಲ. ಇನ್ನು ನಮ್ಮ ಮನೆಯವರು ಸುಕ್ಷ ಶಮಂತ ಒಂದರಲ್ಲಿ, ನಾನು ಚೇತನ ಒಂದರಲ್ಲಿ ಕೂತ್ಕೊಂಡು ಇದನ್ನು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇದಾಗೋಷ್ಟೊತ್ತಿಗೆ ನಮ್ಮ ಮನೆಯವರು ತುಂಬ ತಲೆ ಸುತ್ತು ಅಂತ ಹೇಳಿಬಿಟ್ಟು ಇನ್ನು ಯಾವುದೇ ಬರಲಿಲ್ಲ ಅಷ್ಟೊಂದು. ಇನ್ನು ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಬಂದುಬಿಟ್ಟು ನಾನು ಆವಾಗಲೇ ನಾನೇನು ತೋರಿಸ್ದೆ ಸ್ಕೈ ಫ್ಲೈ ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಕಳದು ತೋರಿಸಿದ್ನಲ್ವ, ಅದೇನೇ ಇಲ್ಲಿ ದೊಡ್ಡವ್ರದ್ದಿತ್ತು, ತುಂಬ ಹೈಟಲ್ಲಿತ್ತು. ನಾನು ನೆಕ್ಸ್ಟು ತೋರಿಸ್ತೀನಿ ನನಗೆ ಆ ವಿಡಿಯೋನೂ. ಬಟ್ ಅದನ್ನು ಅಲ್ಲಿ ನೋಡಿದಾಗಲೇ ನಮಗೆ ತುಂಬ ಭಯ ಅನ್ನಿಸ್ತು. ಬಟ್ ಆದರೂ ಕೂಡ ನಾವು 2 ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಆ ಗೇಮ್ನ. ಅಲ್ಲಿಂದ ಇದೊಂದು ಗೇಮ್ಗೆ ಬಂದ್ವಿ. ಇದು ಕೂಡ ನಮ್ಮ ಮನೆಯವರು ಇದು ಒಂದೇ ಲಾಸ್ಟ್ ಅಂತ ಅನಿಸುತ್ತೆ ಅವ್ರು ಆಡಿದ್ದು, ಮತ್ತು ಇನ್ಯಾವು ಈ ಥರ ಗೇಮ್ಸನ್ನ ಯಾವೂ ಆಡಿಲ್ಲ. ಆ ಥರ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಅಲ್ಲಿಂದ ಡ್ರ್ಯಾಗನ್ನು ನಾನು ಆವಾಗಲೇ ಹೇಳಿದ್ನಲ್ವ, ಚಿಕ್ಕ ಮಕ್ಕಳದ್ದು ಅಲ್ಲಿತ್ತು, ಇದು ದೊಡ್ಡವ್ರದ್ದು ಅಂತ. ಸೊ ಹಂಗಾಗಿ ಇದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು, ಅಂದರೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆವಾಗಲೇ ನಾವು ಒಂದು 2-3 ಸರಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಬಟ್ ಆದರೂ ಕೂಡ ಒಂದು ಸರಿ ಆಡೋಣ ಇಲ್ಲೂ ಒಂದು ಸರಿ ಅಂತ ಹೇಳಿಬಿಟ್ಟು ಇನ್ನು ನಾವು ಬಂದ್ವಿ. ಇದು ತುಂಬ ಹೈಟಿಂದ ಸ್ವಿಂಗ್ ಮಾಡುತ್ತೆ, ತುಂಬ ಹೈಟಿಗೆ ಹೋಗಿ ಡೌನ್ ಬರೋದು, ಹೈಟಿಂದ ಡೌನ್ ಈ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಒಂದು ಎಕ್ಸ್ಪೀರಿಯೆನ್ಸು. ಬಟ್ ನಮ್ಮ ಆಪೋಸಿಟಲ್ಲಿ ಒಂದು ಇಬ್ಬರು ಟೀಚರ್ಸ್ ಕೂತ್ಕೊಂಡಿದ್ರು. ಪಾಪ ಯಾವ ಸ್ಕೂಲ್ ಅಂತ ನಂಗೆ ಐಡಿಯಾ ಇಲ್ಲ, ಹೇಳಿದ್ರು, ಬಟ್ ಯಾವ ಸ್ಕೂಲನ್ನು ನಾನು ಮರ್ತುಬಿಟ್ಟಿದ್ದೀನಿ. ಆ ಟೀಚರ್ಸ್ ಅಂತೂ ನಿಜವಾಗ್ಲೂ ತುಂಬ ಅಳ್ತಾವ್ರೆ, ಅಂದರೆ ಕಣ್ಣಲ್ಲಿ ಅಳ್ತಾನೆ ಅವರೇ, ಅವ್ರು ಆರಾಮಾಗಿ ಚಿಕ್ಕ ಮಕ್ಳು ಅಳ್ತಾ ಅವರೇ ಸ್ಟಾಪ್ ಮಾಡಿ ಅಂತ. ಬಟ್ ಇದು ಒನ್ಸ್ ಸ್ಟಾರ್ಟ್ ಆದಮೇಲೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಅವರು. ಟೈಮ್ ಅದೇನು 1 ಮಿನಿಟ್ 2 ಮಿನಿಟ್ಸ್ ಅಂತ ಇರುತ್ತೆ, ಅಷ್ಟು ತನಕ ಸ್ಟಾಪ್ ಮಾಡೋದಿಲ್ಲ ಈ ಗೇಮ್ನ. ಇನ್ನು ಇದು ಒಂದು ಚಿಕ್ಕ ಮಕ್ಳ ಗೇಮ್ ಅಂತಲೇ ಹೇಳ್ಬೋದು. ಆದರೂ ಕೂಡ ಒಂದು ಅಂದರೆ ಫ್ಯಾಮಿಲಿ ರೈಡ್ ಅಂತಲೇ, ದೊಡ್ಡವರು ಆಡ್ಬೋದಿತ್ತು. ನಾನು ಆವಾಗಲೇ ಹೇಳ್ದಂಗೆ ಚಿಕ್ಕ ಮಕ್ಕಳನ್ನೇ ಸ್ವಲ್ಪ ಕಳಿಸೋದಕ್ಕೆ ಸ್ವಲ್ಪ ಭಯ ಅಂತ ಹೇಳಿದ್ನಲ್ವ. ಸೊ ಹಂಗಾಗ್ಬಿಟ್ಟು ಇನ್ನು ನಾವು ಕೂಡ ಇದಕ್ಕೆ ಹೋದ್ವಿ. ಇದರಲ್ಲೂ ಕೂಡ ಚಿಂಟು ಚಿಕ್ಕ ಮಕ್ಳ ಗೇಮ್ ನಾನು ಏನು ಬರೋದು ಚಿಕ್ಕಮ್ಮ ಅಂತ ಬರಲಿಲ್ಲ. ಇನ್ನು ಸರಿ ಬಿಡು ಆಯಿತು ಅಂತ ಹೇಳಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಈ ಥರ ಗೇಮ್ ಎಲ್ಲ ಅಂದರೆ ಸ್ವಲ್ಪ ಧೈರ್ಯ ಜಾಸ್ತಿ, ಅಂದರೆ ಚಿಕ್ಕ ಮಕ್ಕಳದಲ್ವಾ ಅಷ್ಟೊಂದು ಭಯ ಪಡಲ್ಲ ಅವರು. ಹಾಗಾಗಿ ನಾವು ಇನ್ನು ಮಕ್ಕಳನ್ನ ಕರ್ಕೊಂಡೋದ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇದನ್ನು ಕೂಡ ಒಂದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅಲ್ಲಿಂದ ಬಂದ ತಕ್ಷಣ ಆಮೇಲೆ ಒಂದು ಜಾಯಿಂಟ್ ವೀಲನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಐ ಥಿಂಕ್ ಇದು ನಾನು ಒಂದು 3rd ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು. ನಮ್ಮ ಚಿಂಟು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಅವ್ನು ಸ್ವಲ್ಪ ಭಯ ಪಡ್ತಾ ಇದ್ದ. ಬಟ್ ನಾನಿಲ್ಲ, ಏನು ಭಯ ಆಗೋದಿಲ್ಲ ಬಾ ಅಂತ ಹೇಳಿಬಿಟ್ಟು ಆಮೇಲೆ ಬಂದು ಅವನು ಭಯ ಆಗುತ್ತೇನೋ ಅಂತ ಹೇಳ್ಬಿಟ್ಟು ನಾನು ಅಪೋಸಿಟಲ್ಲಿ ಕೂತ್ಕೊಂಡು ಸ್ವಲ್ಪ ಅವನ್ನ ಮಾತಾಡಿಸ್ತಾ ಇದ್ದೆ. ಏನು ಅಷ್ಟೊಂದೇನು ಭಯ ಅಂತ ಅನ್ನಿಸ್ಲಿಲ್ಲ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಆಮೇಲೆ ನನಗೇನೋ ನಾವು ಬೇರೆ ಕಡೆ ಎಕ್ಸ್ಪೀರಿಯೆನ್ಸ್ ಮಾಡಿರೋದಕ್ಕೂ ಇದು ಸ್ವಲ್ಪ ಚಿಕ್ಕದೇನೋ ಅಂತ ಅನ್ನಿಸ್ತು. ಬಟ್ ಗೊತ್ತಿಲ್ಲ ಚಿಕ್ಕದೇನೋ ದೊಡ್ಡದೇನೋ ಅಂತ. ಅದೊಂದು ಇನ್ನು ಅದಾದಮೇಲೆ ಅದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಅಲ್ಲಿಂದ ನಾನು ಆವಾಗಲೇ ಹೇಳ್ದಂಗೆ ಸ್ಕೈ ವಿಂಗ್ ಅಂತಲೇ ಹೇಳಿದ್ನಲ್ವ ನಾನು,
ಇದು ಅಂತೂ ನಿಜವಾಗ್ಲೂ ತುಂಬ ಹೈಟಲ್ಲಿ ಸ್ವಿಂಗ್ ಮಾಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಬಟ್ ಇದನ್ನು ಯಾರಾದರೂ ಟ್ರೈ ಮಾಡ್ತೀವಿ ಅಂತ ಅಂದರೆ ಹೋದಾಗ ಯಾವುದೇ ಕಾರಣಕ್ಕೂ ಮುಂಚೆನೇ ನೋಡಬೇಡಿ. ಅದನ್ನು ನೋಡಿದಾಗ ಯಾರಾದರೂ ಆಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನಿಜವಾಗ್ಲೂ ತುಂಬ ಭಯ ಆಗುತ್ತೆ. ಸೊ ಹಂಗಾಗಿ ನಾನು ಪಾರ್ಟ್ 2 ವಿಡಿಯೋದಲ್ಲಿ ಅದೊಂದನ್ನು ಆ್ಯಡ್ ಮಾಡ್ತೀನಿ ಅದನ್ನು ಕರೆಕ್ಟಾಗಿ. ಅದಾದಮೇಲೆ ಇದೊಂದು ಬಂದುಬಿಟ್ಟು ಒಂದು ಮೂವಿಯಲ್ಲಿದೆ, ವೆಂಕಟೇಶ್ ಹೀರೋ ಮತ್ತು ಹಾಗೆ ಬ್ರಹ್ಮಾನಂದಮ್ಮು ಕಾಮಿಡಿ ಆ್ಯಕ್ಟರ್ ಮೂವಿಯಲ್ಲಿ ಒಂದು ಈ ಗೇಮ್ ಇದೆ. ಆ ಗೇಮನ್ನು ಅದರಲ್ಲಿ ನೋಡಿದಾಗ ಭಯ ಅಂತ ಅನಿಸುತ್ತೆ. ಸೊ ನಾವೂ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಚಿಂಟು ಇಬ್ಬರೂ ಈ ಗೇಮ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿತ್ತು. ಜಸ್ಟ್ ಫ್ಯೂ ಸೆಕೆಂಡ್ಸಲ್ಲೇ ಗೇಮ್ ಮುಗ್ದೋಗುತ್ತೆ. ತುಂಬ ಫಾಸ್ಟಾಗಿ ಹೋಗುತ್ತೆ. ಮತ್ತು ಹಾಗೆ ಅದು ತುಂಬ ಈ ಗೇಮ್ಸ್ ಎಲ್ಲ ಡ್ರೈ ಗೇಮ್ಸ್ ಎಲ್ಲ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ನಮಗೆ ಮಧ್ಯಾಹ್ನ ಇನ್ನು 1:30 ಆಗಿತ್ತು. ಸರಿ ಫಸ್ಟ್ ಊಟ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾವು ಮಕ್ಕಳು ನಾವು ಬಂದುಬಿಟ್ಟು ಇಲ್ಲಿ ಒಂದು ಅಷ್ಟೊಂದು ವೆರೈಟೀಸ್ ಎಲ್ಲ ಸಿಗಲ್ಲ. ಬಟ್ ಇನ್ನು ಬೇರೆ ಆಪ್ಷನ್ ಏನು ಅಂತಂದರೆ ಇಲ್ಲಿ ವಂಡರ್ಲದಲ್ಲಿ ಈ ಥರ ಆಪ್ಷನ್ ಇಲ್ಲ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಯಾವ ಥರ ಅಂದರೆ ನಾವು ಔಟ್ಸೈಡಿಂದ ಫುಡ್ ತೊಗೊಂಬಂದು ಬೇಕಾದ್ರೆ ಇಲ್ಲಿ ನಾವು ತಿನ್ಬೋದು. ಬಟ್ ಅಲ್ಲಿ ಅಷ್ಟು ಚೆಕ್ಕಿಂಗ್ ಎಲ್ಲ ಏನಿರಲ್ಲ, ತೊಗೊಂಬರ್ಬೋದು. ನಾವು ಬರೀ ಕುರುಕುಲು ತಿಂಡಿ ಮಾತ್ರ ಆ ಥರ ತೊಗೊಂಬಂದಿದ್ವಿ. ಇನ್ನು ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ವೆಜ್ ಫ್ರೈಡ್ ರೈಸು ಮತ್ತು ಬೇಲ್ಪೂರಿ ಹಾಗೆ ನೂಡಲ್ಸು ಈ ಥರ ತೊಗೊಂಡು ನಾವೆಲ್ಲ ಊಟ ಮಾಡೋಷ್ಟೊತ್ತಿಗೆ ನಮ್ಮ ಮನೆಯವರು ಒಂದು ಅವ್ರು ಬೇಗ ಊಟ ಮಾಡಿಕೊಂಡು ಒಂದು ಟ್ರೈನ್ ರೈಡ್ ಒಂದು ಮಕ್ಕಳ ಜೊತೆ ಹೋಗಿ ಬಂದರು. ಇನ್ನು ಇದು ಒಂದು ಬರೀ ಡ್ರೈ ಗೇಮ್ಸ್ದೆಲ್ಲ ಈ ಥರ ಇತ್ತು. ಇದೊಂದು ವಿಡಿಯೋ ಅಂದರೆ ಪಾರ್ಟ್ 1ಅಲ್ಲಿ ವಿಡಿಯೋ ಆ್ಯಡ್ ಮಾಡಿದ್ದೀನಿ. ಇನ್ನೂ ತುಂಬ ಗೇಮ್ಸ್ ಇದೆ, ವಾಟರ್ ಗೇಮ್ಸ್ ಇದೆಲ್ಲನೂ. ಬಟ್ ತುಂಬ ಹೆವಿ ಆಗೋಗುತ್ತೆ, ತುಂಬ ಜಾಸ್ತಿ ಆಗುತ್ತೆ, ನಿಮಗೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಪಾರ್ಟ್ 2 ಮಾಡಿದ್ದೀನಿ. ಪಾರ್ಟ್ 2ದಲ್ಲಿ ನಾನು ಆ ವಿಡಿಯೋನ ಆ್ಯಡ್ ಮಾಡ್ತೀನಿ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಹಾಗೆ ನಾನು ಪಾರ್ಟ್ 2 ವಿಡಿಯೋ ನಾನು ವಾಟರ್ ಗೇಮ್ಸದ್ದು ಮಾತ್ರ ಅದೊಂದು ಆ್ಯಡ್ ಮಾಡ್ತೀನಿ. ವಾಟರ್ ಗೇಮ್ಸು ಹಾಗೆ ನಾವು ಒಂದು ಡ್ರೈ ಗೇಮ್ಸು ಒಂದೆರಡಿದೆ, ಅದನ್ನು ಆ್ಯಡ್ ಮಾಡ್ತೀನಿ. ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಸಿ ಯು ಇನ್